ಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದಂಥ ತಪ್ಪಶೆಟ್ಟಿ ಸಾಹೇಬರಿಗೆ ಹಾಗೂ ನೂತನ ಶಾಸಕರಾದಂಥ ಉಮೇಶ್ ಮೇಟಿಯವರಿಗೆ ಅಭಿನಂದನೆಗಳು. ಜನಾದೇಶವನ್ನು ಪಡೆದಂಥ ತಮ್ಮ ಮುಂದೆ ಸಾಕಷ್ಟು ಸವಾಲುಗಳಿವೆ. ಚುನಾವಣೆಯನ್ನು ಎದುರಿಸುವ ಪೂರ್ವದಲ್ಲಿ ಬಾಗಲಕೋಟೆ ಜನತೆಗೆ ತಾವು ಏನು ಆಶ್ವಾಸನೆಗಳನ್ನು ನೀಡಿದ್ದೀರಿ ಅನ್ನೋದು ನೆನಪಿಸುವ ಸಲುವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಶಾಸಕರೇ ಹಾಗೂ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಹಾಗೂ ಅಧ್ಯಕ್ಷರು, ಬಾಗಲಕೋಟೆ ಜನರ ಸಮಸ್ಯೆಗಳು ಸಾಕಷ್ಟಿವೆ. ಬಾಗಲಕೋಟೆ ಜಿಲ್ಲೆ ಕೇಂದ್ರ ಇರಬಹುದು, ಆದರೆ ಬಾಗಲಕೋಟೆಯ ಸುತ್ತಮುತ್ತ ಯಾವುದೇ ರೀತಿಯ ಇಂಡಸ್ಟ್ರಿಗಳು ಬಂದಿಲ್ಲ. ತಮ್ಮ ಅವಧಿಯಲ್ಲಿ ಇಂಡಸ್ಟ್ರಿಗಳನ್ನು ತರುವಂಥ ಒಂದು ವ್ಯವಸ್ಥೆ ಆಗಬೇಕು. ಅದೇ ರೀತಿ ಏನು ತಾವು ಮುಖ್ಯಮಂತ್ರಿಗಳ ಮುಖಾಂತರ ಏನು ಅಡಿಗಲ ಸಮಾರಂಭ ಮಾಡಿಸಿದಿರಿ, ವೈದ್ಯಕೀಯ ಮಹಾವಿದ್ಯಾಲಯ ಅದು ಅಚ್ಚುಕಟ್ಟಾಗಿ ತಮ್ಮ ಅವಧಿಯಲ್ಲೇ ಪೂರ್ಣಗೊಳ್ಳಬೇಕು. ಅದೇ ರೀತಿ ಮತ್ತು ಬಾಗಲಕೋಟೆಯ ಬೃಹತ್ ಮಾರುಕಟ್ಟೆ 200 ಎಕರೆಯಲ್ಲಿ ಏನು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಏನು ಆಶ್ವಾಸನೆ ಕೊಟ್ಟಿದ್ದೀರಿ, ಅದು ಕೂಡ ಈಡೇರಬೇಕು. ಯಾಕಂದರೆ ಬಾಗಲಕೋಟೆ ಜನರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ನವನಗರದಿಂದ ಬಾಗಲಕೋಟೆಗೆ ಹೋಗಿ ಬರಬೇಕಂದ್ರೆ 80 ರೂಪಾಯಿ ಚಾರ್ಜ್ ಟಮ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಬಸ್ ಫ್ರೀ ಇರ್ಬೋದು, ಆದರೆ ಬಸ್ ಸಮಯಕ್ಕೆ ಸರಿಯಾಗಿ ಬಸ್ಗಳ ಜನರಿಗೆ ಅನುಕೂಲ ಆಗಲ್ಲ. ಬಾಗಲಕೋಟೆ ಸುತ್ತಮುತ್ತ ಇಂಡಸ್ಟ್ರಿಯಲ್ ಬರಲ್ಲ. ಇದೊಂದು ದುರ್ಭಾಗ್ಯ ಅಂದರೂ ತಪ್ಪಲ್ಲ ಬಾಗಲಕೋಟೆ ಜನತೆಯದು. ಯಾಕಂದರೆ ಜಿಲ್ಲಾ ಕೇಂದ್ರಗಳು ಇಟ್ಕೊಂಡ್ಕೇರೆ ನಮ್ಮಲ್ಲಿ ಇಂಡಸ್ಟ್ರಿಯಲ್ನ ಬರಲ್ಲ. ಸಾಕಷ್ಟು ನಮ್ಮಲ್ಲಿ ಬಂಜರು ಭೂಮಿಗಳಿತ್ತು, ಗುಡ್ಡಿತ್ತು, ಏನೆಲ್ಲ ಇತ್ತು. ಆದರೆ ಇಂಡಸ್ಟ್ರಿಯಲ್ ಬರಬೇಕಾಗಿತ್ತು, ಅದು ಬರಲಿಲ್ಲ. ಅದು ಇತಿಹಾಸ ಪುಟದಲ್ಲಿ ಸೇರಿದೆ. ಆದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮದೇ ಸರ್ಕಾರ ಇದೆ, ನೀವೇ ಶಾಸಕರಿದ್ದೀರಿ. ಮುಂದೆ ಬಾಗಲಕೋಟೆ ನವನಗರದ ಮೊದಲನೇ ಯೂನಿಟ್ ಹಾಗೂ ಎರಡನೇ ಯೂನಿಟ್ನಲ್ಲಿ ಸಾಕಷ್ಟು ಜಾಲಿಕಂಟಿಗಳಾಗಿ ಬೆಳೆದವು. ಅನೈತಿಕ ಚಟುವಟಿಕೆಗಳ ತಾಣಗಳಾಗಿದೆ ಬಾಗಲಕೋಟೆ ಸೆಕೆಂಡ್ ಯೂನಿಟ್. ಅದೇ ರೀತಿ ಮೊದಲನೇ ಯೂನಿಟ್ನಲ್ಲೂ ಕೂಡ ಇನ್ನೂ ಪ್ರತಿಶತ 25ರಷ್ಟು ನಿವೇಶನಗಳು ಖಾಲಿ ಇದಾವೆ. ಆದರೆ ಹೇಗಾಗಿದೆ ಅಂದರೆ ಬಂಡವಾಳಗಳನ್ನು ಇಲ್ಲಿ ಮಧ್ಯವರ್ತಿಗಳ ಅವಳಿಯಿಂದ ಬಂಡವಾಳ ಶಾಹಿಗಳ ಕಪಿಮುಷ್ಟಿಯಲ್ಲಿ ಬಾಗಲಕೋಟೆ ಸಿಕ್ಕಾಕೊಂಡಿದೆ. ಯಾರು ದುಡ್ಡಿದ್ದವರು ಪ್ಲಾಟ್ಗಳನ್ನು ತೊಗೊಂಡು ಹಂಗೆ ಹೋಗಿಬಿಟ್ಟಿದ್ದಾರೆ. ಅವೆಲ್ಲ ಜಾಲಿಕಂಟಿ ಬೆಳೆದಕ್ಕೆ ಬಾಗಲಕೋಟೆಯ ಒಂದು ಚಿತ್ರಣವೇ ಬದಲಾಗಿದೆ. ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಬಾಗಲಕೋಟೆಯ ಮೊದಲನೇ ಯೂನಿಟ್ ಹಾಗೂ ಎರಡನೇ ಯೂನಿಟ್ನ ಎಲ್ಲ ನಿವೇಶನಗಳನ್ನು ಫುಲ್ಫಿಲ್ ಮಾಡಿ ಪೈಲ. ಮೂರನೇ ಯೂನಿಟ್ನಲ್ಲಿ ಯಾರಿಗೂ ಸೈಟ್ ಕೊಡೋಕೆ ಹೋಗಬೇಡಿ. ಯಾರ ಮೊದಲನೇ ಯೂನಿಟ್ನಲ್ಲಿ ಸೈಟ್ ಅಲಾಟ್ ಮಾಡಿದ್ರಿ, ಅವ್ರು ಯಾರು ಮನಿ ಕಟ್ಟಿಲ್ಲ ಅವರಿಗೆ ನೀವು ನೋಟಿಸ್ ಕೊಡೋದ್ರ ಮುಖಾಂತರ ಮನಿ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಳ್ಳಿ. ಒಂದು ವೇಳೆ ಅವರು ಮನಿ ಕಟ್ಟದೇ ಇದ್ರಂದರೆ ಆ ನಿವೇಶನವನ್ನು ಬೇರೆಯವ್ರಿಗೆ ಹಂಚಿಕೆ ಮಾಡಿರಿ. ಯಾಕಂದ್ರೆ ನೀವು ಮುಂದೆ ಬೇಕಾದ್ರೆ ಅವ್ರಿಗೆ ಯಾವ ನಿವೇಶನ ಇರುತ್ತೋ ಆ ನಿವೇಶನವನ್ನು ಮುಂದೆ ಅವ್ರು ಬೇರೆ ಕಡೆ ಕೊಡೋರು ಬೇಡ ನನಗೆ. ಆದ್ರೆ ಬಾಗಲಕೋಟೆ ಅಂದ ಚಂದ ಕಾಣಬೇಕತ್ತಪ್ಪ ಅಂದ್ರೆ ಮೊದಲು ಫುಲ್ಫಿಲ್ ಆಗ್ಬೇಕು. ಇದು ಆ್ಯಕ್ಚುಲಿ ಬಾಗಲಕೋಟೆ ಒಂದು ರಾಮಕೃಷ್ಣ ಹೆಗಡೆ ಅವರು, ಜೆ ಎಚ್ ಪಟೇಲ್ರವರು ಹಾಗೂ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಇವರ ಕನಸನೇ ಬೇರೆ ಇತ್ತು. ಆದರೆ ಇವತ್ತಿನ ವಾಸ್ತವ ಚಿತ್ರನೇ ಬೇರೆ ಆಗಿದೆ. ಬಾಗಲಕೋಟೆ ಒಂದು ಚಂಡೀಗಢ ಮಾದರಿಯ ನಗರ ಆಗಬೇಕು ಅಂತೇಳಿ ಒಂದು ಕನಸು ಕಂಡಿದ್ದಂಥ ನಮ್ಮ ಹಿರಿಯರು. ಆದರೆ ಇವತ್ತು ಚಂಡೀಗಢನೂ ಆಗಲಿಲ್ಲ, ಇತ್ತ ಅಮೀನ್ಗಢನೂ ಆಗಲಿಲ್ಲ. ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಬಾಗಲಕೋಟೆ ಏನು ಸಮಸ್ಯೆಗಳದಾವು, ಈ ಸಮಸ್ಯೆಗಳನ್ನು ತಮ್ಮದೇ ಸರ್ಕಾರ ಇದೆ, ತಾವು ಕೂಡಲೇ ಬಗೆಹರಿಸ್ಬೇಕಂತೇಳಿ ನಾನು ಈ ಮೂಲಕ ಮತ್ತೊಮ್ಮೆ ತಮಗೆ ನೆನಪಿಸುವ ಸಲುವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅಧ್ಯಕ್ಷರಿಗೆ ಹಾಗೂ ನೂತನ ಶಾಸಕರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ನಿಮ್ಮ ಕೆಲಸ ಕಾರ್ಯಗಳು ಆದಷ್ಟು ಬೇಗನೆ ಆಗಲಿ ಎಂದು ನಾನು ಕೂಡ ಶುಭ ಹಾರೈಸ್ತಾ ಇದ್ದೀನಿ. ವಂದನೆಗಳು. ವೀರಣ್ಣ ಹಳೇಗೌಡರು, ವಕೀಲರು, ಬಾಗಲಕೋಟೆ.